ನೋಡಿ ಅಪ್ಪು ಮೊದಲು ಸಿನಿಮಾ ನೀವು ಮಾಡಬೇಕಾಗಿತ್ತು. ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅಫ್ಕೋರ್ಸ್ ಅದು ತುಂಬ ಯಶಸ್ವಿ ಸಿನಿಮಾ, ಚೆನ್ನಾಗಿತ್ತು. ನಾನು ಮಾಡಬೇಕಾಗಿತ್ತು. ಅದು ಒಂದು ಸಣ್ಣ ಅಜಾಗರೂಕತೆಯಿಂದ ಮಿಸ್ ಆಯಿತು, ನನ್ನದೇ ಅಜಾಗರೂಕತೆ. ಆದರೆ ಇವತ್ತು ಕೂಡಿ ಬಂತು ನೋಡಿ ಕಾಲ. ನಿಮ್ಮ ಸಿನಿಮಾಕ್ಕೆ ನನಗೆ ವಾಯ್ಸ್ ಕೊಡುವಂಥ ಅವಕಾಶ ಬಂತು. ನಾನು ಹೇಳಿದೆ ನನಗೆ ಅವಕಾಶ ಬಂದಿದ್ದು ನಂದು ಅಂತ. ಇಲ್ಲ ನನಗೆ ಅವಕಾಶ ಸಿಕ್ತು, ಮೇಷ್ಟ್ರ ಜೊತೆ ಏನಾದರೂ ಮಾಡಬೇಕು ಅಂತ ಒಳಗಡೆ ಇತ್ತು ಅಂತೆಲ್ಲ ಹೇಳಿದರು. ಆನಂತರ ನಾನು ನಿಮ್ಮ ಈ ಸೆಕ್ರೆಟ್ರಿ ಯಾರು ಇರ್ತಾರಲ್ಲ, ಅವ್ರು ಯಾರು ಹೇಳಿ ನಾನು ಅವ್ರ ಹತ್ರ ಸಂಭಾವನೆ ಮಾತಾಡ್ಕೋತೀನಿ ಅಂತ ಅಂದೆ. ಯಾಕೆಂದ್ರೆ ನನ್ನ ನಿರ್ಮಾಪಕರು ಶಂಕರೇಗೌಡರು ಎಲ್ಲ ಜವಾಬ್ದಾರಿ ನನಗೆ ಬಿಟ್ಟು ಅವ್ರು ಬಂದಿರಲಿಲ್ಲ ಪಾಪ. ಅದೇನು ನೀವು ಮಾತಾಡಿ ಕೊಡಿ ಅಂತ ಹೇಳಿ. ಅಪ್ಪು ಹೇಳಿದರು, ನೀವು ನೋಡಿದ್ರೆ ಯಾರಾದರೂ ನನ್ನ ಜೊತೆ ಬಂದಿದ್ದಾರಾ ಅಂದರು. ಗೊತ್ತಿಲ್ಲ ಅಂದೆ. ಯಾರೂ ಬಂದಿಲ್ಲ, ನಾವು ತುಂಬ ಗೆಳೆಯರು ಒಂದಷ್ಟು ಜನ ಬಂದಿದ್ದೀವಿ, ನೀವೇನೂ ಕೊಡಬೇಕಾಗಿಲ್ಲ, ನೀವು ಅಲ್ಲಿಟ್ಟಿದ್ದೀರಲ್ಲ ಪುಸ್ತಕ, ಅವು ಕೊಡಿ ಅಷ್ಟೇ.